ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬಗ್ಗೆ ತಾನೇ ರಾಜ್ಯದ ಮಹಾ ಮೇಧಾವಿ ರಾಜಕಾರಣಿ, ಪ್ರಬುದ್ಧ ರಾಜಕಾರಣಿ ಅಥವಾ ಎಲ್ಲವನ್ನೂ ತಿಳಿದಿದ್ದೀನಿ ಅನ್ನೋ ರೀತಿಯಲ್ಲಿ ತನ್ನ ಮಾತಿನಲ್ಲಿ ಅಗೌರವವನ್ನು ತೋರಿಸಿಕೊಂಡು ವಿವೇಕ ಇಲ್ಲದೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಏಕವಚನದಲ್ಲಿ ಮಾತಾಡೋ ಒಂದು ಹಂತಕ್ಕೆ ಹೋದಂಥ ಮಿಸ್ಟರ್ ನಿಖಿಲ್ ರವರಿಗೆ ನಾನಿವತ್ತು ಒಂದಷ್ಟು ಉತ್ತರಗಳನ್ನು ಕೊಡಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಮಿಸ್ಟರ್ ನಿಖಿಲ್ ರವರೇ, ಈ ರಾಜ್ಯದ ಅನುಭವಿ ರಾಜಕಾರಣಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಮಾತನಾಡ್ತಕ್ಕಂಥ ರಾಜಕೀಯ ಅನುಭವ ಆಗಲಿ ಅಥವಾ ವಯಸ್ಸಾಗಲಿ ನಿಮಗಾಗಿಲ್ಲ. ನೀವೇನಾದ್ರು ಮಾತಾಡಬೇಕು ಅಂತಿದ್ರೆ, ನಿಮ್ಮ ಮಾತಿನ ಚಪಲ ನಿಮಗೆ ತೀರಿಸ್ಕೋಬೇಕು ಅಂತಿದ್ರೆ, ನಿಮ್ಮ ವಯಸ್ಸಿಗೆ ಸರಿಸಮಾನವಾದಂಥ ವ್ಯಕ್ತಿಗಳ ಬಗ್ಗೆ ಮಾತಾಡಿ ಅಂತೇಳಿ ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೀನಿ. ನಿಮ್ಮನ್ನು ಯಾಕೆ ನಾನು ಮಿಸ್ಟರ್ ನಿಖಿಲ್ ಅಂತ ಸಂಭವವನ್ನು ಮಾಡಿದೆ ಅಂತ ಹೇಳಿದ್ರೆ, ಮಿಸ್ಟರ್ ನಿಖಿಲ್ ಅಂತ ಪದವನ್ನು ಪ್ರಯೋಗ ಮಾಡಿದೆ ಅಂತ ಹೇಳಿದ್ರೆ, ಮಿಸ್ಟರ್ ನಿಖಿಲ್ ಮುಂದೆಗಡೆ ಕುಮಾರಸ್ವಾಮಿ ಅಂದ್ರೆ ಮಾತ್ರ ನಿಮಗೆ ಬೆಲೆ. ಅರ್ಥ ಆಯ್ತಾ? ಮಿಸ್ಟರ್ ನಿಖಿಲ್ ಅನ್ನೋ ಪದವನ್ನ ಪ್ರಯೋಗ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಅದ್ರ ಮುಂದೆ ಕುಮಾರಸ್ವಾಮಿ ಅಂತ ಅಂದ್ರೆ ಮಾತ್ರ ನಿಮಗೆ ಬೆಲೆ. ನಿಖಿಲ್ ಕುಮಾರಸ್ವಾಮಿ ಅಂದ್ರೆ ಮಾತ್ರ ನಿಮಗೆ ಬೆಲೆ. ಬರೀ ನಿಖಿಲ್ ಅಂದ್ರೆ ನಿಮಗೆ ಬೆಲೆ ಇಲ್ಲ. ಅದ್ರ ಜೊತೆಯಲ್ಲಿ ನೀವು ನಮ್ಮ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ಎಚ್ ಡಿ ದೇವೇಗೌಡರ ಮೊಮ್ಮಗ ಅಂತನೂ ಕೂಡ ಬೆಲೆ ಇದೆ. ಅದಕ್ಕೆ ಮಾತ್ರ ಬೆಲೆ. ಅದೇ ರೀತಿ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಂತ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ಅಂತ ಮಾತ್ರ ಬೆಲೆ ಇದೆ. ಇಲ್ಲ ಅಂದ್ರೆ ಮಿಸ್ಟರ್ ನಿಖಿಲ್ ಅಷ್ಟೇ ನಿಮ್ಗೆ ಬೆಲೆ.